ಈಗ್ಲೂ ಬಯಲಲ್ಲಿ ಶೌಚ ಇದು ತಪ್ಪು. ಇದು ತಪ್ಪು. ನಾರಿಯರೆಲ್ಲ ಹೇಳಿದಾಗ ಇಡೀ ಜಗತ್ತು ಬದಲಾಗುವುದಾಗ, ನಾರಿಯರೆಲ್ಲ ಹೇಳಿದಾಗ ಜಗತ್ತು ಬದಲಾಗುವುದಾಗ, ಬಾಗಿಲು ಬಂದ್ ಅಂದ್ರೆ ಕಾಯಿಲೆಗಳು ಬಂದ್. ನೀವು ಬುದ್ಧಿಶಕ್ತಿ ಬಳಸಿದಾಗ ನಂಬಿಗೆ ಒಯ್ಯುವವರಿಗೆ ಅರ್ಥವಾಗುತ್ತದೆ ಬೇಗ. ಬಾಗಿಲು ಬಂದ್ ಅಂದ್ರೆ ಕಾಯಿಲೆಗಳು ಬಂದ್. ನೀವು ಕೂಡ ಶೌಚಾಲಯವನ್ನು ಬಳಸಿರಿ ಮತ್ತು ಭಾರತವನ್ನು ಸ್ವಚ್ಛಗೊಳಿಸಿ. ಯಾಕೆಂದ್ರೆ ಬಾಗಿಲು ಬಂದಾದ್ರೆ ಕಾಯಿಲೆ ಬಂದ್. ಬಾಗಿಲು ಬಂದ್, ಬಾಗಿಲು ಬಂದ್, ಬಾಗಿಲು ಬಂದ್. ಏನಣ್ಣ, ಯಾವ ಕಡೆ? ಬಾಯಿ ಹರ್ಕೊಳ್ತಿದ್ದೀನಿ. ಬಾಗಿಲು ಬಂದ್, ಬಾಗಿಲು ಬಂದ್, ಬಾಗಿಲು ಬಂದ್. ಕಿವಿ ಕೇಳಿಸಲ್ವಾ? ಎಲ್ಲಿ ಬನ್ನಿ, ಎಲ್ಲೋಗಿ, ಒಳಗೋಗಿ. ಅರೆ, ಬಯಲಲ್ಲಿ ಶೌಚಕ್ಕೆ ಕೂತ್ರೆ ಕಾಯಿಲೆ ಎಲ್ರಿಗೂ ಹರಡುತ್ತೆ. ಬಾಗಿಲು ಬಂದ್ ಅಂದ್ರೆ ಕಾಯಿಲೆ ಬಂದ್. ಕರೆಕ್ಟ್ ತಾನೆ? ಶೌಚಾಲಯವನ್ನು ಬಳಸಿ ಭಾರತವನ್ನು ಸ್ವಚ್ಛವಾಗಿರಿಸಿ. ಸಾಬೂನಿಂದ ಕೈ ತೊಳ್ಕೊಳ್ಳಿ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ವಿದ್ವತ್ ಥಟ್ ಅಂತ ಹೇಳಿ. ಪ್ರಾಯೋಜಕರು ವಿದ್ವತ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ಡಿಜಿಟಲ್ ಎಜುಕೇಶನ್ ಫಾರ್ ಆಲ್. ಸಮರ್ಥನು ಈ ಚಿಕ್ಕ ವಯಸ್ಸಿನಲ್ಲಿಯೇ ಯಕ್ಷಗಾನದಲ್ಲಿ ಬಹಳಷ್ಟು ಸಾಧಿಸಿದ್ದಾನೆ. ಸಾಂಪ್ರದಾಯಿಕ ರಂಗಕಲೆಯೊಂದಿಗೆ ಈತನು ತನ್ನ ಓದಿನಲ್ಲಿಯೂ ಸಹ ಮುಂದಿದ್ದಾನೆ. ಇದೆಲ್ಲವೂ ಸಾಧ್ಯವಾದದ್ದು ವಿದ್ವತ್ನಿಂದ. ಸ್ಟೇಟ್ ಮತ್ತು ಸಿಬಿಎಸ್ಇ ಸಿಲೆಬಸ್ ವಿದ್ಯಾರ್ಥಿಗಳಿಗೆ ಗಟ್ಟಿಯಾದ ಶೈಕ್ಷಣಿಕ ಬುನಾದಿಯನ್ನು ಕಲ್ಪಿಸುತ್ತಿದೆ. ಸಿಲೆಬಸ್ ಬೇಸ್ ಅನಿಮೇಷನ್ ಹಾಗೂ ಮಲ್ಟಿಮೀಡಿಯಾ ಪ್ರಶ್ನೋತ್ತರಗಳು ಮತ್ತು ಇನ್ನಿತರ ಆಧುನಿಕವಾದ ಶೈಕ್ಷಣಿಕ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದೆ. ಅತ್ಯುತ್ತಮವಾದ ಆಧುನಿಕ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ನೀಡಿ. ಇದಕ್ಕೆ ಅವರು ಅರ್ಹರಾಗಿದ್ದಾರೆ. ವಿದ್ವತ್ ಮುಗ್ಧ ಮನಸ್ಸುಗಳಲ್ಲಿರುವ ಆಶಯಗಳನ್ನು ತಾಂತ್ರಿಕವಾಗಿ ಈಡೇರಿಸುತ್ತದೆ. ಎಲ್ಲರಿಗೂ ನಮಸ್ಕಾರ. ವಿದ್ವತ್ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮನಸ್ಸು ಮತ್ತು ದೇಹ ಇವೆರಡರಲ್ಲಿ ಯಾವುದು ಶಕ್ತಿಶಾಲಿ? ಅನುಮಾನವೇ ಇಲ್ಲ, ಮನಸ್ಸು ದೇಹಕ್ಕಿಂತ ಶಕ್ತಿಶಾಲಿಯಾದದ್ದು. ಮನಸ್ಸು ದೇಹ ಹೇಳುವ ಹಾಗೆ ಕೇಳುವ ಸಂದರ್ಭಗಳು ವಿರಳ. ತುಂಬ ಹಸಿವಾಗಿದ್ದಾಗ ಅಥವಾ ಮಲಮೂತ್ರಗಳ ಒತ್ತಡ ಅಧಿಕವಾದಾಗ ಮನಸ್ಸು ದೇಹ ಹೇಳಿದ ಹಾಗೆ ಕೇಳಬಹುದು. ಆದರೆ ಉಳಿದ ಎಲ್ಲ ಸಂದರ್ಭಗಳಲ್ಲಿ ಮನಸ್ಸು ದೇಹವನ್ನು ಆಳುತ್ತೆ. ಮನಸ್ಸು ಒಂದು ಸಲ ದೃಢ ನಿರ್ಣಯವನ್ನು ತಗೊಂಡ್ರೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುತ್ತೆ. ಮಹಾತ್ಮ ಗಾಂಧೀಜಿಯವರ ಬದುಕಿನ ಒಂದು ಪ್ರಸಂಗವನ್ನು ಪರಿಶೀಲಿಸಬಹುದು. ಗಾಂಧೀಜಿಯವರು ಉಪವಾಸಕ್ಕೆ ಕೂತಿದ್ದಾರೆ. ಅವರ ಹತ್ತಿರದಲ್ಲಿ ಇದ್ದಂಥ ಅವರ ಅಭಿಮಾನಿಗಳು, ಬಂಧುಗಳು, ಮಿತ್ರರು ಉಪವಾಸ ಬೇಡ ಅಂತ ಹೇಳಿದ್ರು ಕೇಳಲ್ಲ. 10 ದಿನಗಳ ನಿರಂತರ ಉಪವಾಸ ನಡೆಯುತ್ತೆ. ಹಾಸಿಗೆಯಿಂದ ಏಳಕ್ಕೆ ಆಗಲ್ಲ, ನೀರನ್ನು ಕುಡಿಯಕ್ಕೆ ಆಗದಂತಹ ಸ್ಥಿತಿ. ಅವರ ವೈದ್ಯರಾಗಿದ್ದ ಡಾಕ್ಟರ್ ಸುಶೀಲಾ ನಯ್ಯರ್ ಅವರು ಬಂದು ಪರೀಕ್ಷೆ ಮಾಡ್ತಾರೆ. ಗಾಂಧೀಜಿಯವರ ಪರೀಕ್ಷೆ ನಂತರ ಹೇಳ್ತಾರೆ, ಗಾಂಧೀಜಿಯವರೇ ದಯವಿಟ್ಟು ನಿಲ್ಲಿಸಿ ತಮ್ಮ ಉಪವಾಸವನ್ನು. ಇಲ್ಲದೆ ಹೋದರೆ ತಮ್ಮ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಜೀವಕ್ಕೂ ತೊಂದರೆಯಾಗಬಹುದು, ದಯವಿಟ್ಟು ನಿಲ್ಲಿಸಿ. ಆದರೆ ಗಾಂಧೀಜಿ ನಿಲ್ಲಿಸಲ್ಲ. ಹೀಗೆ ಮುಂದುವರೆಸಿದಾಗ ಅವರ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದಾಗ ಗಾಂಧೀಜಿಯವರು ಹೇಳ್ತಾರೆ, ಡಾಕ್ಟರ್ ಅನ್ಸಾರಿ ಇದ್ದಾರೆ, ಅವರನ್ನ ಕರೆಸಿ, ಅವರು ನನ್ನನ್ನು ಪರೀಕ್ಷೆ ಮಾಡಲಿ. ಅವರು ನಿಲ್ಲಿಸಿ ಅಂತ ಹೇಳಿದ್ರೆ ನಾನು ನಿಲ್ಲಿಸ್ತೇನೆ. ಅನ್ಸಾರಿಯವರು ಬಂದು ಸಮಗ್ರವಾಗಿ ಪರೀಕ್ಷೆ ಮಾಡಿ ಹೇಳ್ತಾರೆ,
ಗಾಂಧೀಜಿಯವರೇ, ನಿಮಗೆ ವಯಸ್ಸಾಗಿದೆ, ವಯಸ್ಸಿನ ಕಾರಣದಿಂದ ನಿಶಕ್ತಿಯೆಲ್ಲ ತಳೆದಿದೆ ನಿಮಗೆ ಈಗ ಮೈಯಲ್ಲಿ, ಆದರೆ ಜೀವ ಹೋಗುವಂಥ ಸ್ಥಿತಿ ಏನೂ ಬಂದಿಲ್ಲ. ಸತ್ಯವನ್ನ ನುಡಿತಾರೆ ಅನ್ಸಾರಿಯವರು. ಆಗ ಗಾಂಧೀಜಿ ಹೇಳ್ತಾರೆ, ಹಾಗಿದ್ಮೇಲೆ ಚಿಂತೆ ಇಲ್ಲ, ನನ್ನ ಉಪವಾಸವನ್ನ ಮುಂದುವರಿಸ್ತೇನೆ. ಮತ್ತೆ 3 ದಿನಗಳ ಕಾಲ ಉಪವಾಸವನ್ನ ಮುಂದುವರಿಸ್ತಾರೆ. ಆದರೆ ನಿಜಕ್ಕೂ ದೇಹದ ಆರೋಗ್ಯ ಹದಗೆಟ್ಟಾಗ ಅನ್ಸಾರಿ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಹೇಳ್ತಾರೆ, ಗಾಂಧೀಜಿಯವರೇ ನಿಲ್ಲಿಸಿ ನಿಮ್ಮ ಉಪವಾಸವನ್ನ, ಈಗ ನಿಜಕ್ಕೂ ಹದಗೆಟ್ಟಿದೆ, ಜೀವಕ್ಕೂ ತೊಂದರೆ ಆಗಬಹುದು ಅಂದಾಗ ಗಾಂಧೀಜಿ ಹೇಳ್ತಾರೆ, ದಯವಿಟ್ಟು 1 ದಿನ ಅವಕಾಶ ಕೊಡಿ, ನಾಳೆ ಬಂದು ನನ್ನ ಪರೀಕ್ಷೆ ಮಾಡಿ, ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗದೇ ಇದ್ರೆ ನೀವು ಹೇಳಿದ ಹಾಗೆ ನಾನು ಕೇಳ್ತೇನೆ, 1 ದಿನದ ಮಟ್ಟಿಗೆ ನನಗೆ ದಯವಿಟ್ಟು ಅವಕಾಶ ಕೊಡಿ ಅಂತ ಗಾಂಧೀಜಿ ಕೇಳ್ತಾರೆ. ಕೇಳಿ ಆವತ್ತು ಧ್ಯಾನವನ್ನ ಮಾಡ್ತಾ ಏಕಾಗ್ರತೆಯಿಂದ ತಮ್ಮ ಅಷ್ಟೂ ಮನಸ್ಸನ್ನ ದೇಹದ ಮೇಲೆ ಕೇಂದ್ರೀಕರಿಸಿ ನನ್ನ ಆರೋಗ್ಯ ಉತ್ತಮವಾಗಬೇಕು ಅಂತ ಧ್ಯಾನ ಮಾಡ್ತಾರೆ. ಮರುದಿನ ಬಂದು ಡಾಕ್ಟರ್ ಅನ್ಸಾರಿ ಅವರು ಪರೀಕ್ಷೆ ಮಾಡಿದಾಗ ಏನೆಲ್ಲ ಹದಗೆಟ್ಟಿತ್ತು ಅವೆಲ್ಲ ಸುಸ್ಥಿತಿಗೆ ಬಂದಿರುತ್ತಂತೆ. ಗಾಂಧೀಜಿ ನಿರಂತರವಾಗಿ 21 ದಿನಗಳ ಕಾಲ ಉಪವಾಸವನ್ನ ಮಾಡಿ ತಮ್ಮ ಗುರಿಯನ್ನ ಈಡೇರಿಸ್ಕೋತಾರಂತೆ. ಹಾಗಾಗಿ ಮನಸ್ಸಿಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ನಿತಿನ್, ಕೋಲಾರ ಚಿನ್ನದ ಗಣಿಯಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಬಾಷ್ ಕಂಪನಿಯಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಬಿಡುವಿರುವ ಸಮಯದಲ್ಲಿ ಹಾಕಿ ಮತ್ತು ಕ್ರಿಕೆಟ್ ಆಟಗಳಲ್ಲಿ ಭಾಗವಹಿಸುವುದು. ಬಹಳ ಸಂತೋಷ ನಿತಿನ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ದಯಾನಂದ. ನಾನು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಿಂದ ಬಂದಿದ್ದೇನೆ. ನಾನು ಟೊಯೋಟಾ ಕಂಪನಿಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನ ಓದೋದು, ಬಿಡುವಿನ ಸಮಯದಲ್ಲಿ ಟ್ರೆಕ್ಕಿಂಗ್ ಹೋಗೋದು. ದಯಾನಂದ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಾವಿಬ್ರು ಸಿದ್ಧವಾಗಿದ್ದೀರಿ ಅಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರವನ್ನ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಅಡಕ ಮುದ್ರಿಕೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ನವನಿರ್ಮಾಣದ ಒಳಪದರಗಳು, ಹೋವೆ ಶೇಷಾದ್ರಿ ಬರೆದಿರುವಂತಹ ಪುಸ್ತಕ. ನಾವು ಕೇಳುವ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಏರಿಗೆ ಮೋಳೆ ಹಾಕುವ ಕೆಲಸ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನ ನೋಡೋಣ. ಮನೆ ಉದ್ಧರಿಸುವ ಕೆಲಸ ಮಾಡು, ತನ್ನ ಪಾಡಿಗೆ ತಾನಿದ್ದು ಬಿಡು, ಮನೆ ಹಾಳು ಕೆಲಸ ಮಾಡು, ತೇಪೆ ಹಚ್ಚುವ ಕೆಲಸ ಮಾಡು. ಬಜರ್ ಒತ್ತಿದ್ದಾರೆ ನಿತಿನ್, ನಂತರ ದಯಾನಂದ್. ಮೊದಲಿಗೆ ನಿತಿನ್. ಆಪ್ಷನ್ 3, ಮನೆ ಹಾಳು ಕೆಲಸ ಮಾಡು. ಏನ್ ಹೇಳ್ತಾರೆ ದಯಾನಂದ್ ಅವರು? ತೇಪೆ ಹಚ್ಚುವ ಕೆಲಸ ಮಾಡು. ಉತ್ತರವನ್ನ ನೋಡೋಣ. ಮನೆ ಹಾಳು ಕೆಲಸ ಮಾಡು ಉತ್ತರ ಸರಿಯಾಗಿದೆ. ನಿತಿನ್ ಅವರಿಗೆ ನವನಿರ್ಮಾಣದ ಒಳಪದರಗಳ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಇಲ್ಲಿ ಏರಿಗೆ ಮೋಳೆ ಅಂತಕ್ಕಂಥ ಶಬ್ದ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು. ಏರಿ ಅಂತ ಹೇಳತ್ತಂದ್ರೆ ಕೆರೆ ಕಟ್ಟೆ ಏನಿರುತ್ತೆ ಅದನ್ನ ಏರಿ, ಕೆರೆ ಏರಿ ಹೀಗೆಲ್ಲ ನಾವು ಕರೀತೇವೆ. ಮೋಳೆ ಅಂದ್ರೆ ರಂಧ್ರವನ್ನ ಕೊರೆಯೋದು. ಕೆರೆ ಕಟ್ಟೆಗೆ ಒಂದು ರಂಧ್ರವನ್ನ ಕೊರೆದು ಬಿಟ್ರೆ ಏನಾಗುತ್ತೆ, ನೀರೆಲ್ಲ ಹೊರಗಡೆ ಬರುತ್ತೆ, ಕಟ್ಟೆ ಒಡೆದು ಹೋಗ್ಬೋದು. ಹಾಗೆ ಸಂಸಾರದಲ್ಲಿರ್ತಕ್ಕಂಥ ಒಗ್ಗಟ್ಟನ್ನ ಒಡೆಯುವ ಕೆಲಸವನ್ನ ಯಾರು ಮಾಡ್ತಾರೆ ಅಂತಹ ವ್ಯಕ್ತಿಯನ್ನ ಕುರಿತು ಏರಿಗೆ ಮೋಳೆ ಹಾಕೋ ಕೆಲಸ ಮಾಡಬೇಡ ನೀನು, ಹೀಗೆ ಹೇಳ್ತಾರೆ ನಮ್ಮ ಹಿರಿಯರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಡಾಕ್ಟರ್ BM ಹೆಗ್ಡೆ ಬರೆದಿರುವ ಸುಖ ಸಂಪದ ಎನ್ನುವ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಭಾರತದ ಯಾವ ರಾಜ್ಯವು ಹೆಣ್ಣು ಮಕ್ಕಳಿಗಾಗಿ ನರ್ಸರಿಯಿಂದ ಹಿಡಿದು PhD ವರೆಗೆ ಉಚಿತ ಶಿಕ್ಷಣವನ್ನ ನೀಡಲಿದೆ? ಆಯ್ಕೆಗಳನ್ನ ನೋಡೋಣ. ಉತ್ತರ ಪ್ರದೇಶ, ಪಂಜಾಬ್, ಬಿಹಾರ್, ಕೇರಳ. ಮೊದಲಿಗೆ ಬಜರ್ ಒತ್ತಿದ್ದು ನಿತಿನ್, ನಂತರ ದಯಾನಂದ್. ನಿತಿನ್ ಅವರ ಉತ್ತರ ಕೇರಳ ಅಂತ ಹೇಳ್ತಾ ಇದ್ದಾರೆ. ದಯಾನಂದ್ ಪಂಜಾಬ್. ಉತ್ತರವನ್ನ ನೋಡೋಣ. ಪಂಜಾಬ್ ಸರಿಯಾದ ಉತ್ತರ. ದಯಾನಂದ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಸುಖ ಸಂಪದ ಈ ಪುಸ್ತಕವನ್ನ ದಯಾನಂದ್ ಅವರಿಗೆ ಕೊಟ್ಟಿದ್ದೇನೆ. ಕೇರಳದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ, ಹಾಗಾಗಿ ಇಂತಹ ಯೋಜನೆ ಅವರು ಕೈಗೊಂಡಿಲ್ಲ.
ಆದರೆ ಹರಿಯಾಣ, ಪಂಜಾಬ್ ಮುಂತಾದ ಉತ್ತರ ಭಾರತದ ರಾಜ್ಯಗಳು ಏನಿದೆ ಅಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಅತೀವ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳು ಹೆಚ್ಚು ಬದುಕಬೇಕು, ಬಾಳಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿನ ಸರ್ಕಾರ ಇಂತಹ ಒಂದು ಯೋಜನೆಯನ್ನ ಕೈಗೊಂಡಿದೆ. ಇದೇ ಜುಲೈ 2017ರಿಂದ ಪಂಜಾಬಲ್ಲಿರ್ತಕ್ಕಂಥ 13,000 ಶಾಲೆಗಳಲ್ಲಿ 48 ಸರ್ಕಾರಿ ಶಾಲೆಗಳಲ್ಲಿ ಈ ಯೋಜನೆಗಳನ್ನೆಲ್ಲ ಜಾರಿಗೆ ತರೋದಕ್ಕೆ ಮೊದಲ ಘಟ್ಟದಲ್ಲಿ ಪ್ರಯತ್ನ ಪಡ್ತಾ ಇದೆಯಂತೆ ಪಂಜಾಬ್ ಸರ್ಕಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ದೀಪ್ತಿಮಂತರು ವ್ಯಕ್ತಿ ಚಿತ್ರಗಳ ಕೃತಿ ಎಸ್.ಆರ್. ರಾಮಸ್ವಾಮಿ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಇದನ್ನ ಜನಪ್ರಿಯಗೊಳಿಸಲು ಯಾರು ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ? ಆಗಲೇ ಬಜರ್ ಒತ್ತಿದ್ದಾರೆ ದಯಾನಂದ್. ಉತ್ತರವನ್ನ ಕೇಳೋಣ. ಅಮಿತಾಬ್ ಬಚ್ಚನ್ ಅಂತ ಹೇಳ್ತಾ ಇದ್ದಾರೆ. ನಿತಿನ್, ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್, ಆಮಿರ್ ಖಾನ್, ರೋಹಿತ್ ಶರ್ಮಾ. ಅಮಿತಾಬ್ ಬಚ್ಚನ್. ಉತ್ತರವನ್ನ ನೋಡೋಣ. ಅಮಿತಾಬ್ ಬಚ್ಚನ್ ಉತ್ತರ ಸರಿಯಾಗಿದೆ. ದಯಾನಂದ್ ಈ ಉತ್ತರವನ್ನ ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದಾರೆ. ಹಾಗಾಗಿ ದೀಪ್ತಿಮಂತರು ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ ಸಿಗ್ಮಂಡ್ ಫ್ರಾಯ್ಡ್, KL ರಾಮಲಿಂಗು ಬರೆದಿರುವಂಥದ್ದು 2 ಪುಸ್ತಕವನ್ನ ದಯಾನಂದ್ ಅವರಿಗೆ ಕೊಟ್ಟಿದ್ದೇನೆ. ನಮ್ಮ ಭಾರತ ದೇಶದ ಧ್ವಜ ಏನಿದೆ, ತ್ರಿವರ್ಣ ಧ್ವಜ, ಆ 3 ಬಣ್ಣಗಳನ್ನು ಬಳಸಿಕೊಂಡು GSTಯನ್ನ ವಿವರಿಸುವಂತಹ ಒಂದು ವಿನೂತನ ಶೈಲಿಯ ಒಂದು ಜಾಹೀರಾತಲ್ಲಿ ಭಾಗವಹಿಸಿದ್ದಾರೆ ಅಮಿತಾಬ್ ಬಚ್ಚನ್ ಅವರು. 40 ಸೆಕೆಂಡುಗಳ ಈ ಜಾಹೀರಾತನ್ನ ನೋಡಿದ್ರೆ ನಮಗೆ GST ಅಂದ್ರೆ ಏನು ಎನ್ನುವ ಒಂದು ಪರಿಕಲ್ಪನೆ ಬರುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಮಧುರವಾಗಲಿ ದಾಂಪತ್ಯ, ವ್ಯಕ್ತಿತ್ವ ವಿಕಸನದ ಕೃತಿ ಗಿರಿಮನೆ ಶಾಮರಾವ್ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಗಾದೆಯನ್ನ ಪೂರ್ಣಗೊಳಿಸಿ. ಇರುವ ಮಕ್ಕಳಿಗೆ ಕೂಳಿಲ್ಲ. ಮೊದಲ ಭಾಗ, ಮುಂದಿನ ಭಾಗ. ಆಯ್ಕೆಗಳು: ಮತ್ತೊಂದು ಮದುವೆಯೇ ಮಹದೇವ, ಹೋಳಿಗೆ ಊಟವೆಲ್ಲಿ ಮಹದೇವ, ಇನ್ಯಾವ ಸುಖ ಪಡಲಿ ಮಹದೇವ, ಮತ್ತೊಂದು ಕೊಡೋ ಮಹದೇವ. ಹೇಳಿ ನಿತಿನ್. ಆಪ್ಷನ್ 3, ಇನ್ಯಾವ ಸುಖ ಪಡಲಿ ಮಹದೇವ. ದಯಾನಂದ್. ಮತ್ತೊಂದು ಮದುವೆಯೇ ಮಹಾದೇವ. ಆಪ್ಷನ್ 1. ಆಯ್ಕೆ 1. ಉತ್ತರವನ್ನ ನೋಡೋಣ. ಮತ್ತೊಂದು ಕೊಡೋ ಮಹದೇವ. ಇರೋ ಮಕ್ಕಳಿಗೆ ಊಟ ಬಡಿಸುವ ಚೈತನ್ಯ ಇಲ್ಲ, ಇನ್ನೊಂದು ಮಗುನ ಕೊಡು ಅಂತ ಯಾರು ತಾನೇ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ? ಇರುವ ಸಮಸ್ಯೆಗಳೇ ಸಾಕು, ಮತ್ತಷ್ಟು ಸಮಸ್ಯೆಗಳನ್ನ ನಾವು ಸ್ವಾಗತಿಸೋದು ಬೇಡ ಅಂತ ಒಂದು ನಿಲುವು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಬಾಳಿಗೊಂದು ಗುರಿ, ರತ್ನಜ ಬರೆದಿರುವಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಬಂದಿದೆ. 1 ನಿಮಿಷದ ಕಾಲಾವಕಾಶ. ಬಜರ್ ಒತ್ತಿದ್ದಾರೆ ದಯಾನಂದ್. ಅಂತಿಮ ಉತ್ತರ 175. 375. ಹೌದಾ? ನಿತಿನ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಅದೇ ಉತ್ತರವಾ? ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 136, 38, 169, 32 ಎಲ್ಲವನ್ನ ಕೂಡಿದರೆ 375 ಬಂದಿದೆ. ಈ ಉತ್ತರವನ್ನ ಇಬ್ರು ಕೊಟ್ಟಿದ್ದಾರೆ. ಮೊದಲು ಕೊಟ್ಟವರು ದಯಾನಂದ್. ಅವರಿಗೆ ಬಾಳಿಗೊಂದು ಗುರಿ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡೋಕೆ ಸಿದ್ಧವಾಗಿದ್ದೇವೆ. ಲೇಡಿ ಡಾಕ್ಟರ್ ಎನ್ನುವ ಹಾಸ್ಯ ಲೇಖನಗಳ ಸಂಗ್ರಹ TL ಸುಬ್ರಹ್ಮಣ್ಯ ಅಡಿಗ ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ: ಈ ಚಿತ್ರದಲ್ಲಿರುವ ವಾಸ್ತುವನ್ನ
ಕಟ್ಟಡವನ್ನ ಗುರುತಿಸಿ. ಚಿತ್ರವನ್ನ ನೋಡು. ಆಯ್ಕೆಗಳನ್ನ ನೋಡೋಣ. ಓ, ಗೊತ್ತಿದೆಯಾ? ಆಯ್ಕೆಗಳು ಬಂದಿದೆ, ಹೇಳಿ ದಯಾನಂದ್. ಇಬ್ರಾಹಿಂ ರೋಜಾ, ವಿಜಯಪುರ. ಇಬ್ರಾಹಿಂ ರೋಜಾ, ವಿಜಯಪುರ. ಹೌದಾ? ಏನಾಯ್ತು? ಇಲ್ಲ, ಚೇಂಜ್ ಮಾಡ್ಬೋದಾ, ಬದಲಾಯಿಸಬಹುದಾ? ಏನು ಹೇಳಿ? ಮೂರನೇದು ಗುಂಬಜ್, ಶ್ರೀರಂಗಪಟ್ಟಣ. ಗುಂಬಸ್, ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ. ಇಬ್ರಾಹಿಂ ರೋಜಾ, ವಿಜಯಪುರ. ನನಗೆ ಗೊಂದಲ ಆಗ್ತಾ ಇದೆ. ಯಾವ ಉತ್ತರ ಪರಿಗಣಿಸಲಿ? ಮೂರನೇದು. ನಿತಿನ್? ಜಮ್ಮಾ ಮಸೀದಿ, ಲಕ್ಷ್ಮೇಶ್ವರ. ಜುಮ್ಮಾ ಮಸೀದಿ, ಲಕ್ಷ್ಮೇಶ್ವರ. ಹೌದಾ? ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ. ಗುಂಬಜ್, ಶ್ರೀರಂಗಪಟ್ಟಣ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ದಯಾನಂದ್ ಅವರಿಗೆ ಆರಂಭದಲ್ಲಿ ಗೊಂದಲವಾದರೂ ನಂತರ ತಮ್ಮನ್ನ ತಿದ್ದಿಕೊಂಡ್ರು. ಲೇಡಿ ಡಾಕ್ಟರ್, ಈ ಒಂದು ಪುಸ್ತಕವನ್ನ ದಯಾನಂದ್ ಅವರಿಗೆ ಕೊಟ್ಟಿದ್ದೇನೆ. ಹೈದರಾಲಿ, ಆತನ ಮಡದಿ, ಫಕೀರುನ್ನೀಸಾ ಮತ್ತು ಟಿಪ್ಪು ಇವರ ಸಮಾಧಿ ಇರುವಂತಹ ಸ್ಥಳ ಶ್ರೀರಂಗಪಟ್ಟಣದಲ್ಲಿ ಇದೆ. ವಿದ್ವತ್ ಥಟ್ ಅಂತ ಹೇಳಿ ಒಂದು ಸಣ್ಣ ವಿರಾಮ. ವಿದ್ವತ್ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದ್ಭುತವಾದ ಶೈಕ್ಷಣಿಕ ಪರಿಹಾರವನ್ನು ನೀಡುತ್ತದೆ. ಸೀಟ್ ಮತ್ತು ಸಿಬಿಎಸ್ಇ ಸಿಲೆಬಸ್ ಅನಿಮೇಷನ್ ಹಾಗೂ ಮಲ್ಟಿಮೀಡಿಯಾ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡುತ್ತಿದ್ದಾರೆ. ವಿದ್ವತ್ ಮುಗ್ಧ ಮನಸ್ಸುಗಳಲ್ಲಿರುವ ಆಶಯಗಳನ್ನು ತಾಂತ್ರಿಕವಾಗಿ ಈಡೇರಿಸುತ್ತದೆ. ವಿದ್ವತ್ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದ್ಭುತವಾದ ಶೈಕ್ಷಣಿಕ ಪರಿಹಾರವನ್ನು ನೀಡುತ್ತದೆ. ಸೀಟ್ ಮತ್ತು ಸಿಬಿಎಸ್ಇ ಸಿಲೆಬಸ್ ವಿದ್ಯಾರ್ಥಿಗಳಿಗೆ ಗಟ್ಟಿಯಾದ ಶೈಕ್ಷಣಿಕ ಬುನಾದಿಯನ್ನು ಕಲ್ಪಿಸುತ್ತಿದೆ. ಸಿಲೆಬಸ್ ಬೇಸ್ ಅನಿಮೇಷನ್ ಹಾಗೂ ಮಲ್ಟಿಮೀಡಿಯಾ ಪ್ರಶ್ನೋತ್ತರಗಳು ಮತ್ತು ಇನ್ನಿತರ ಆಧುನಿಕವಾದ ಶೈಕ್ಷಣಿಕ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದೆ. ಇವರು 900ಕ್ಕೂ ಹೆಚ್ಚು ಶಾಲೆಗಳೊಂದಿಗೆ ಸೇರಿ ಯಶಸ್ವಿದಾಯಕ ಭವಿಷ್ಯವನ್ನು ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡುತ್ತಿದ್ದಾರೆ. ವಿದ್ವತ್ ಮುಗ್ಧ ಮನಸ್ಸುಗಳಲ್ಲಿರುವ ಆಶಯಗಳನ್ನು ತಾಂತ್ರಿಕವಾಗಿ ಈಡೇರಿಸುತ್ತದೆ. ರಚನಾಳು ತನ್ನ ಶಾಲೆಯಲ್ಲಿ ಬಾಲ ಸರಸ್ವತಿಯಂತೆ ಕಂಗೊಳಿಸುತ್ತಿದ್ದಾಳೆ. ಇವಳು ತನ್ನ ಪೋಷಕರನ್ನು ಕಲಾತ್ಮಕವಾಗಿ ಹಾಗೂ ಚರ್ಚಾ ಸ್ಪರ್ಧಿಯಾಗಿ ಖುಷಿಪಡಿಸುತ್ತಾಳೆ. ಆದರೆ ಇವಳು ಶೈಕ್ಷಣಿಕವಾಗಿಯೂ ಎಲ್ಲ ವಿಭಾಗದಲ್ಲಿಯೂ 100ರಷ್ಟು ಮುಂದಿದ್ದಾಳೆ. ಕಾರಣ ವಿದ್ವತ್ ಸಿಲೆಬಸ್ ಬೇಸ್ ಅನಿಮೇಷನ್, ಮಲ್ಟಿಮೀಡಿಯಾ ಪ್ರಶ್ನೋತ್ತರಗಳ ರಚನೆ ಹಾಗೂ ಇನ್ನಿತರ ನವೀನ ಮಾದರಿಯ ಶೈಕ್ಷಣಿಕ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತದೆ. ನಿಮ್ಮ ಮಕ್ಕಳು ಈ ಆವಿಷ್ಕಾರಕ್ಕೆ ಅರ್ಹರಾಗಿದ್ದಾರೆ. ವಿದ್ವತ್ನಿಂದ ನಿಮ್ಮ ಮಕ್ಕಳ ಭವಿಷ್ಯ ಅತ್ಯದ್ಭುತವಾಗಿರುತ್ತದೆ. ವಿದ್ವತ್ ಥಟ್ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಋತು ಸಂಕ್ರಮಣ, ಗೀತಾ ಶನೈ ಅನುವಾದ ಮಾಡಿರುವ ಕೊಂಕಣಿ ಕಥೆಗಳ ಕಥಾ ಸಂಗ್ರಹ. ನಮ್ಮ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು ಗೆ, ಕ, ಕಾ, ಕ, ಯ, ತ, ಜ, ಸಿ. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ನಿತಿನ್ ಹಾಗೂ ದಯಾನಂದ್ ಏನೂ ಹೊಳೆದಿಲ್ವಾ? ಉತ್ತರವನ್ನು ನೋಡಬಹುದಾ? ಪುಸ್ತಕ ನನ್ನಲ್ಲೇ ಉಳಿಯುತ್ತೆ. ಅದು ನನಗೆ ಬೇಸರ ಆಗ್ತಾ ಇರೋ ವಿಚಾರ. 2-3 ಅಕ್ಷರ ಸಿಗಲಿಲ್ವಾ? ಉತ್ತರವನ್ನು ನೋಡೋಣ. ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಋತು ಸಂಕ್ರಮಣದ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ.
ಕೌದಿಯೊಳಗಿನ ಕನಸುಗಳು ಕಥಾ ಸಂಕಲನ. ಮಂಗಳಾ ಪ್ರಸಾದ್ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ತಲೆ, ಶಿರಸ್ಸು ಎಂಬ ಅರ್ಥವನ್ನು ನೀಡುವ ಮ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಶಬ್ದವನ್ನ ನೀಡಿ ಅಂತ ಪ್ರಶ್ನೆಯನ್ನ ಓದಿ ಮುಗಿಸೋಷ್ಟರಲ್ಲಿ ಬಜರ್ ಒತ್ತಿದ್ದಾರೆ ದಯಾನಂದ್. ಉತ್ತರವನ್ನ ಕೇಳೋಣ. ಮಸ್ತಕ. ಮಸ್ತಕ. ನಿತಿನ್, ಆಯ್ಕೆ ಹೇಳಬೇಕಾ? ಆಯ್ಕೆಗಳು: ಮಸ್ತ, ಮಾಹೆ, ಮಾಸ್ತಿ, ಮಾಣು. ಮಸ್ತ. ಮಸ್ತ. ಉತ್ತರವನ್ನ ನೋಡೋಣ. ಮಸ್ತ ಸರಿಯಾದ ಉತ್ತರ. ಕೌದಿಯೊಳಗಿನ ಕನಸುಗಳು ಈ ಪುಸ್ತಕವನ್ನ ನಿತಿನ್ ಅವರಿಗೆ ಕೊಟ್ಟಿದ್ದೇನೆ. ಆದರೆ ಈ ಒಂದು ಸಂದರ್ಭದಲ್ಲಿ ಮಸ್ತಕ ಅನ್ನೋದು ಸಹ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಒಂದು ಹೆಚ್ಚುವರಿ ಪುಸ್ತಕ ಕನ್ನಡ ಡಿಂಡಿಮ, ಈ ಪುಸ್ತಕವನ್ನ ದಯಾನಂದ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಗುಬ್ಬಚ್ಚಿಗಳು ಎನ್ನುವ ಕಥಾ ಸಂಕಲನದ ಕೃತಿ. ಮಂಗಳಾ ಪ್ರಸಾದ್ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಗೊಮ್ಮಟನ ಎತ್ತರ ಹಾಗೂ ಸ್ಥಳಗಳನ್ನ ಹೊಂದಿಸಿ ಬರೆಯಿರಿ. 2 ಪಟ್ಟಿಗಳು ಬಂದಿದೆ. 42 ಅಡಿ, 39 ಅಡಿ, 35 ಅಡಿ. ಧರ್ಮಸ್ಥಳ, ಬೇಣೂರು, ಕಾರ್ಕಳ. ಬಜರ್ ಒತ್ತಿದ್ದಾರೆ ದಯಾನಂದ್. 42 ಅಡಿ. 42 ಅಡಿ ಕಾರ್ಕಳ. ಕಾರ್ಕಳ. 39 ಅಡಿ ಧರ್ಮಸ್ಥಳ. ಧರ್ಮಸ್ಥಳ. 35 ಅಡಿ ಬೇಣೂರು. ಬೇಣೂರು. ನಿತಿನ್, ಇದೇ ಉತ್ತರವ ಬೇರೆ ಉತ್ತರವ? ಇದೇ ಉತ್ತರ. ಉತ್ತರವನ್ನ ನೋಡೋಣ. 42 ಅಡಿ ಕಾರ್ಕಳ, 39 ಅಡಿ ಧರ್ಮಸ್ಥಳ, 35 ಅಡಿ ಬೇಣೂರು. ಉತ್ತರ ಸರಿಯಾಗಿದೆ. ದಯಾನಂದ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಗುಬ್ಬಚ್ಚಿಗಳು ಈ ಕಥಾ ಸಂಕಲನ ದಯಾನಂದ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು 3 ಪುಸ್ತಕಗಳನ್ನ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನ ಈಗ ನೋಡೋಣ. ಸುಳುಹುಗಳು: ಕೇಡನ್ನು ತರುವ ಅಪಾಯಕರವಾದ ಬೆಂಕಿ, ಬೇಟೆ. 1 ನಿಮಿಷದ ಅವಕಾಶ. ಬಜರ್ ಮೊದಲಿಗೆ ಒತ್ತದ್ದು ದಯಾನಂದ್. 1 ಉತ್ತರ. ಅಪಾಯಕಾರಿ. ಅಪಾಯಕಾರಿ. 3 ಶಬ್ದ ಸಿಕ್ತ ತಮಗೆ? 2 ಬಹುಶಃ ಸಿಕ್ಕಿಲ್ಲ. ನಿತಿನ್? ಇಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಳೆದ್ರೆ ಬಜರ್ ಒತ್ತಬಹುದು, ಉತ್ತರವನ್ನ ಕೊಡಬಹುದು. 1 ಉತ್ತರ. ಅನರ್ಥಕಾರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಬೆಂಕಿ 3 ಅಕ್ಷರದ ಶಬ್ದ. ಮಧ್ಯದ ಅಕ್ಷರ ನ. ಹೇಳಿ ದಯಾನಂದ್. ಹನನ. ಅನನ ಅಂತಲ್ಲ ನಿತಿನ್? ಗೊತ್ತಿಲ್ಲ ಸರ್. ಉತ್ತರವನ್ನ ನೋಡೋಣ. ಅನಲ ಆಗಿತ್ತು. ಅನಿಲ ಅಂತ ಹೇಳಿದ್ರೆ ಗಾಳಿ, ಅನಲ ಅಂತ ಹೇಳಿದ್ರೆ ಬೆಂಕಿ. 3 ಉತ್ತರ. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ಹೇಳಿ ದಯಾನಂದ್. ಶಿಕಾರಿ. ಶಿಕಾರಿ ಅಂತಲ್ಲ? ಉತ್ತರವನ್ನ ನೋಡೋಣ. ಶಿಕಾರಿ ಉತ್ತರ ಸರಿಯಾಗಿದೆ. ಫೌಜಿಯಾ ಬರೆದ ಮನಸಾರೆ ನಿನ್ನನ್ನೇ ಪ್ರೀತಿಸುವೆ ಎನ್ನುವ ಒಂದು ಕಥಾಕೃತಿ ದಯಾನಂದ್ ಅವರಿಗೆ ಕೊಟ್ಟಿದ್ದೇನೆ. 2 ಪುಸ್ತಕ ನನ್ನಲ್ಲಿ ಉಳಿತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ನಗೆಗಡಲು. ನಗಿಸುವವರು SG ರಘುರಾಮ್. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಖ್ಯಾತ ಗಾಯಕಿಯನ್ನ ಗುರುತಿಸಿ. ದೃಶ್ಯವನ್ನ ನೋಡೋಣ. ಬೆಳಕ
ಆಯ್ಕೆಗಳು ಬರೋದಕ್ಕೆ ಮೊದಲು ನಿತಿನ್ ಬಜರ್ ಒತ್ತಿದ್ದಾರೆ. ಉತ್ತರವನ್ನ ಕೇಳೋಣ. ಎಸ್ ಜಾನಕಿ. ಎಸ್ ಜಾನಕಿ ಅಂತ ಹೇಳ್ತಾ ಇದ್ದಾರೆ. ದಯಾನಂದ್, ಆಯ್ಕೆಗಳ ಕೊಡ್ಲಾ? ಆಯ್ಕೆಗಳು: ಎಸ್ ಜಾನಕಿ, ವಾಣಿ ಜಯರಾಮ್, ಎಲ್ಆರ್ ಈಶ್ವರಿ, ಎಸ್ ಪಿ ಶೈಲಜಾ. ಅದೇ ಉತ್ತರ, ಎಸ್ ಜಾನಕಿ. ಹೌದಾ? ಜಾನಕಿಯವರ ಉತ್ತರವನ್ನ ನೋಡೋಣ. ಎಸ್ ಜಾನಕಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ನಿತಿನ್ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದಾರೆ. ಹಾಗಾಗಿ ನಗೆಗಡಲು ಕೃತಿಯ ಜೊತೆ ಮತ್ತು ಒಂದು ಪುಸ್ತಕ, ಹುಲಿಕಲ್ ನಟರಾಜ್ ಬರೆದ ಮನಸ್ಸೇಕೆ ಹೀಗೆ ಎನ್ನುವ ಪುಸ್ತಕ, 2 ಪುಸ್ತಕ ನಿತಿನ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. 4 ಪುಸ್ತಕಗಳು: ಟಿಪ್ಪು ಸುಲ್ತಾನ್, ಆಚಾರ್ಯ ಚಾಣಕ್ಯ, ಕೃಷಿ ಸಂಕಲನ ಹಾಗೂ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು. ಪ್ರಶ್ನೆ: 2003ರಲ್ಲಿ 51ನೆಯ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಇವರು ತಮ್ಮ 50 ವರ್ಷಗಳ ಚಿತ್ರ ಜೀವನದಲ್ಲಿ 27 ಚಿತ್ರಗಳನ್ನು ನಿರ್ದೇಶಿಸಿರುವರು. ಯಾರು ಈ ಚಿತ್ರ ನಿರ್ದೇಶಕ? ಸುಳುಹು 1: ಕೋಲ್ಕತ್ತಾ ಮೂಲದ ಈ ಚಿತ್ರ ನಿರ್ದೇಶಕ ಸತ್ಯಜಿತ್ ರೇ, ಋತ್ವಿಕ್ ಘಟಕ್, ತಪನ್ ಸಿನ್ಹಾ ಇವರ ಸಮಕಾಲೀನರು. ಸುಳುಹು 2: ಭುವನ್ ಶೋಮ್, ಕೋರಸ್, ಮೃಗಯ್ಯ ಮತ್ತು ಅಕಾಲೇರ್ ಸಂಧಾನೆ ರಾಷ್ಟ್ರೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗಳನ್ನು ಪಡೆದಂತಹವು. ನಿತಿನ್ ಬಜರ್ ಒತ್ತಿದ್ದಾರೆ. ಉತ್ತರವನ್ನ ಕೇಳೋಣ. ಮನ್ನಾಡೆ ಹಾಡುಗಾರರು ಅಂತ ನೆನಪು ನನಗೆ. ಚಿತ್ರ ನಿರ್ದೇಶನ ಮಾಡಿದ್ದಾರ ಗೊತ್ತಿಲ್ಲ. 3ನೇ ಸುಳುಹು ಇದೆ. ಸುಳುಹು 3: ತೆಲುಗಿನ ఒక ఊరి ಕಥ ಕಾರ್ಲೋ ವಿವಾರಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನ ಪಡೆಯಿತು. ಪಶ್ಚಿಮ ಬಂಗಾಳದವರು. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನ ನೋಡಬಹುದಾ? ಉತ್ತರವನ್ನ ನೋಡೋಣ. ಪದ್ಮಭೂಷಣ ಮೃಣಾಲ್ ಸೇನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಯಾರೂ ಕೊಟ್ಟಿಲ್ಲ. ಆದರೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಕ್ಷಣ ಈಗ ಬಂದಿದೆ. ನಿತಿನ್ ಅವರಿಗೆ ಒಟ್ಟು 4 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ದಯಾನಂದ್ ಅವರಿಗೆ ದೊರೆಯುತ್ತಾ ಇದೆ 3, 6, 2, 8 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆ. ಭಾರತದಲ್ಲಿ ಪ್ಯಾರಲಲ್ ಸಿನೆಮಾ, ಪರ್ಯಾಯ ಚಿತ್ರಗಳು ಅಥವಾ ಹೊಸ ಅಲೆಯ ಚಿತ್ರಗಳು ಇವುಗಳನ್ನು ಆರಂಭಿಸಿದ ರಾಜ್ಯಗಳಲ್ಲಿ ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳ ಬಹಳ ಮುಖ್ಯವಾದಂಥ ರಾಜ್ಯಗಳು. ಒಂದಷ್ಟು ದಿನಗಳ ಕಾಲ ಈ ಚಳುವಳಿಯನ್ನು ಬಹಳ ಪರಿಣಾಮಕಾರಿಯಾಗಿ ಮುಂದುವರಿಸಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಚಿತ್ರಗಳು ನಿರ್ಮಾಣ ಆಗ್ತಾ ಇಲ್ಲ. ಯಾಕೆ ಅಂತ ಸ್ವಲ್ಪ ಆಲೋಚನೆ ಮಾಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.